ಈ ಯುಕ್ರೇನ್ ಯುದ್ಧ ಸ್ಟಾರ್ಟ್ ಆದಾಗ್ಲಿಂದ ಏನಾಯ್ತು, ಇದು ಒಂದು ಏರುಮುಖ ಕಾಣ್ತು ಚಿನ್ನದ ಬೆಲೆ. ಯಾಕೆಂತಂದ್ರೆ ಅವತ್ತು ನೋಡಿ, ರಷ್ಯಾ ಇತ್ತು ಅಂತಂದ್ರೆ ಅದಕ್ಕೆ ವಿರುದ್ಧವಾಗಿ ಅಮೆರಿಕ ನಿಂತ್ಕೊಳ್ಳುತ್ತೆ. ಅಮೆರಿಕ ಬಂತು ಅಂತಂದ್ರೆ ಇದು ಬೇರೆ ಎಲ್ಲಾ ಯುರೋಪ್ ಅದು ಅಮೆರಿಕಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ರಷ್ಯಾಗೆ ಚೈನಾ ಸಪೋರ್ಟ್ ಮಾಡುತ್ತೆ, ಇರಾನ್ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಇವತ್ತಿನ ದಿನಗಳಲ್ಲಿ ಯುದ್ಧ ಅನ್ನೋದು ಕೇವಲ 2 ರಾಷ್ಟ್ರಗಳ ಮಧ್ಯೆ ನಡೆಯೋದಿಲ್ಲ. ಉದಾಹರಣೆಗೆ ಇರಾನ್ ಅನ್ನೋದು ಸುಮಾರು 15-20 ವರ್ಷ ಯುದ್ಧ ಮಾಡ್ಕೊಂಡ್ರು, ಯಾರು ತಲೆನೇ ಕೆಡ್ಸ್ಕೊಳ್ಳಿಲ್ಲ ಅದನ್ನ, ಅವ್ರವ್ರವ್ರು ಹೊಡೆದಾಡ್ಕೋತಾ ಇದ್ರು. ಬಟ್ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ. ಸೊ ಹಾಗಾಗಿ ಯುಕ್ರೇನ್ ಯುದ್ಧ ಸ್ಟಾರ್ಟ್ ಆದ ತಕ್ಷಣ ಏನಾಯ್ತಪ್ಪ ಅಂತಂದ್ರೆ ಇದು ಏರ್ಮುಖ ಆಯ್ತು. ಅಲ್ಲೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಕೊಂಡು ಶೇರ್ ಮಾರ್ಕೆಟ್ ಬಿತ್ತು, ಚಿನ್ನಕ್ಕೆ ಜಾಸ್ತಿ ಆಯ್ತು. ಆದ್ರೆ ಅದು ನಡೀತಾನೆ ಹೋದಾಗ ಬೇರೆ ಯಾವ ರಾಷ್ಟ್ರಗಳು ಭಾಗಿಯಾಗದೇ ಇರುವಾಗ ಏನಾಯ್ತಪ್ಪ ಅಂತಂದ್ರೆ ಮತ್ತೆ ಶೇರ್ ಮಾರ್ಕೆಟ್ ಸ್ಟೆಬಿಲೈಸ್ ಆಯ್ತು. ಅಷ್ಟರೊಳಗೆ ಏನಾಯ್ತು, ಇಸ್ರೇಲು ಈ ಗಾಜಾ ಪಟ್ಟಿದ್ದು ಅವ್ರದ್ದೆಲ್ಲ ಜೆರುಸಲೇಮ್ ಅದ್ರದ್ದೆಲ್ಲ ಸಮಸ್ಯೆ ಶುರುವಾಯ್ತು. ಅವಾಗ ಮತ್ತೆ ಸಮಸ್ಯೆ ಆಯ್ತು. ನೆಕ್ಸ್ಟ್ ಈ ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಇರಾನ್ ಮೇಲೆ ಬಾಂಬ್ ದಾಳಿ ಮಾಡ್ತಾರೆ. ಅವಾಗ್ಲೇ ಹೆಚ್ಚು ಏನೋ ಶೇರ್ ಮಾರ್ಕೆಟ್ ಇದು ರಿಯಾಕ್ಟ್ ಆಗಿದ್ದು. ಯಾವಾಗ ಇರಾನ್ ಮೇಲೆ ಅವ್ರು ಬಾಂಬ್ ಹಾಕ್ತಾರೆ ಅಂತಂದ್ರೆ ಪೂರ್ಣ ಪ್ರಮಾಣದ ಯುದ್ಧ ಮಾಡ್ತಾರೆ ಅಂದ ತಕ್ಷಣನೇ ಈ ಕೊಲ್ಲಿ ರಾಷ್ಟ್ರಗಳು, ಮಧ್ಯಪ್ರಾಚ್ಯ ರಾಷ್ಟ್ರಗಳು ಒಂದ್ ಕಡೆ ಆಗ್ಬಿಡ್ತವೆ. ಅಮೆರಿಕ, ಇಸ್ರೇಲ್ ಎಲ್ಲ ಒಂದ್ ಕಡೆ ಆಗುತ್ತೆ, ಯುರೋಪ್ ಒಂದ್ ಕಡೆ ಆಗುತ್ತೆ. ಇದು ಎಲ್ಲೋ ಒಂದ್ ಕಡೆ ದೊಡ್ಡ ಯುದ್ಧಕ್ಕೆ ನಾಂದಿ ಆಗುತ್ತೆ ಅಂದ ತಕ್ಷಣ ಏನಾಯ್ತು, ಡಿಮ್ಯಾಂಡ್ ಜಾಸ್ತಿ ಆಯ್ತು, ಶೇರ್ ಮಾರ್ಕೆಟ್ ಕುಸಿತ ಆಯ್ತು, ಚಿನ್ನದ ಬೆಲೆ ಜಾಸ್ತಿ ಆಯ್ತು. ಸೊ ಇದು ಏನಾಯ್ತು, ಬೇಡಿಕೆ ಜಾಸ್ತಿ ಮಾಡ್ತು. ಈ ಒಂದು ಪರಿಣಾಮಕ್ಕಿಂತ ಮುಂಚೆನೂ ಯುಕ್ರೇನ್ ವಾರ್ ಇರ್ಬೋದು ಮತ್ತು ಎಲ್ಲಾ ದೇಶಗಳು ಚಿನ್ನವನ್ನು ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ರು. ಉದಾಹರಣೆಗೆ ಚೈನಾ, ಭಾರತ, ಟರ್ಕಿ, ರಷ್ಯಾ ಇವೆಲ್ಲವೂ, ಆಮೇಲೆ ಯುರೋಪ್ ಅಲ್ಲಿ ಒಂದು ರಾಷ್ಟ್ರ ಚಿನ್ನವನ್ನು ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ರು. ನಮ್ಮ ದೇಶ ಏನ್ ಮಾಡ್ತು, ಪ್ರಮುಖವಾಗಿ ಅವರು ಡಾಲರ್ನ ಏನ್ ಎತ್ತಿಟ್ಕೋತಾ ಇದ್ರು ಅದನ್ನ ಕೊಡಕ್ ಶುರು ಮಾಡಿದ್ರು. ಯಾವಾಗ ಟ್ರಂಪ್ ಬಂದ್ರು, ಅವ್ರು ಟ್ರಂಪ್ ಪ್ರಾಬ್ಲಮ್ ಶುರು ಮಾಡಿದ್ರು, ಸುಂಕಾಸ್ತ್ರ ಅದೆಲ್ಲ ಬೆದರಿಕೆನಲ್ಲಿ. ನಮ್ಮವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ರಷ್ಯಾ ಕಡೆ ವಾಲಿದ್ರು, ರಷ್ಯಾದಿಂದ ಪೆಟ್ರೋಲ್ ತರೋದಕ್ಕೆ ಶುರು ಮಾಡಿದ್ರು ಮತ್ತು ಡಾಲರ್ ಗಿಂತ ಆ ಡಾಲರ್ ಮೊತ್ತವನ್ನ ಚಿನ್ನಕ್ಕೆ ಕನ್ವರ್ಟ್ ಮಾಡ್ತಾ ಹೋದ್ರು. ಆಮೇಲೆ ಚೈನಾಕ್ಕೂ ಸಮಸ್ಯೆ ಶುರುವಾಯ್ತು, ಟ್ರಂಪ್ ಇಂದ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ. ಟರ್ಕಿ ಆಲ್ರೆಡಿ ಅದು ಪ್ರಾಬ್ಲಮ್, ಹಿ ವಾಂಟ್ಸ್ ಟು ಬಿಕಮ್ ಎ ಲೀಡರ್. ಇವೆಲ್ಲ ದೇಶಗಳೇನ್ ಮಾಡ್ತಾ ಇದ್ರು ಅಂದ್ರೆ ಅವ್ರ ಹತ್ರ ಇರುವಂತ ಹಣನ ಚಿನ್ನಕ್ಕೆ ಕನ್ವರ್ಟ್ ಮಾಡ್ತಾ ಹೋದ್ರು. ಯುದ್ಧ ಆದ್ರೆ ನಮಗೆ ಸಮಸ್ಯೆ ಆಗುತ್ತೆ ಅಂತಂದ್ಬಿಟ್ಟು. ನಮ್ಮಲ್ಲಿ ಇನ್ನೂ ಒಂದು ಏನ ಇತ್ತಪ್ಪ ಅಂತಂದ್ರೆ, ನಾವು ಪೆಟ್ರೋಲ್ ಯಾವಾಗ ರಷ್ಯಾದಿಂದ ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ವಿ, ಅವ್ರೇನ್ ಮಾಡಿದ್ರಪ್ಪ ಅಂತಂದ್ರೆ ನಾವು ರುಪೀಸ್ ಅಲ್ಲಿ ಸೆಟ್ಲ್ ಮಾಡ್ತೀವಿ ಅಂತ ಹೇಳಿದ್ವಿ. ಅವರು ಒಪ್ಕೊಂಡ್ರು ಕೂಡ. ಒಪ್ಕೊಂಡ್ಮೇಲೆ ಏನಾಯ್ತು, ಅವ್ರು ಬರೀ ದುಡ್ಡು ಬಂದು ಬೀಳೋದಕ್ಕೆ ಶುರುವಾಯ್ತು, ರುಪೀಸ್. ನಾನೇನ್ ಮಾಡ್ಲಿ ಇಷ್ಟೊಂದು ದುಡ್ಡು, ಯಾಕಂದ್ರೆ ನೀವು ನಮಗೆ ಎಕ್ಸ್ಪೋರ್ಟ್ ಮಾಡೋದು ಕಡಿಮೆ ಇದೆ, ನಾವು ನಿಮಗೆ ಎಕ್ಸ್ಪೋರ್ಟ್ ಮಾಡೋ ಪೆಟ್ರೋಲ್ ಜಾಸ್ತಿ ಇದೆ, ಹಾಗಾಗಿ ವ್ಯತ್ಯಾಸ ಜಾಸ್ತಿ ಇದೆ. ಈ ವ್ಯತ್ಯಾಸನ ನೀವು ಗೋಲ್ಡ್ ಅಲ್ಲಿ ಕೊಡಿ ಅಂತ ಕೇಳಿದ್ರು ರಷ್ಯಾದವರು. ಹಾಗಾಗಿ ನಮ್ಮ RBI ಅಥವಾ ನಮ್ಮ ದೇಶ ಏನಿದೆ ಹೆಚ್ಚು ಹೆಚ್ಚು ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಶುರು ಮಾಡಿತು. ಅಲ್ಲಿಂದ ರೇಟ್ ಜಾಸ್ತಿ ಆಗ್ತಾ ಹೋಯ್ತು. ಹೌದು. ಸೊ ಒಂದು ಯುದ್ಧ ಅಲ್ದೇ ಇರೋ ಕಾರಣಗಳು ಇದೆ, ಇನ್ನೊಂದು ಯುದ್ಧದ ಕಾರಣಗಳು ಇದೆ. ಸೊ ಯುದ್ಧ ಅಲ್ದೇ ಇರೋ ಕಾರಣಗಳನ್ನ ನೋಡೋದಾದ್ರೆ ಸರಿ, ಯಾವ್ಯಾವ ಯುದ್ಧ ಅಲ್ದೇ ಇರೋ ಕಾರಣಗಳಂತಂದ್ರೆ ಜಿಯೋ ಪಾಲಿಟಿಕ್ಸ್ ಅಂತ ಹೇಳ್ತೀವಿ, ಭೌಗೋಳಿಕವಾಗಿ ಇರುವಂತಹ ಪರಿಸ್ಥಿತಿಗಳು. ಚೈನಾ, ಯಾವಾಗ ಇವರು ಟ್ರಂಪ್ ಅಮೆರಿಕಾನೇ ಗ್ರೇಟ್ ಅಮೆರಿಕ ಮಾಡಬೇಕು, ಸುಂಕಾಸ್ತ್ರ ಆಗ್ಬೇಕು, ಎಲ್ಲರೂ 200% 300% ಮಾಡಬೇಕು ಅಂದ ತಕ್ಷಣ ಏನ್ ಮಾಡಿದ್ರು, ಅವರ ಹೂಡಿಕೆಗಳನ್ನ ಜಪಾನ್ ಮತ್ತು ಚೈನಾ ಅತಿ ಹೆಚ್ಚು ಹೂಡಿಕೆ ಇದೆ, ಕೊರಿಯಾದ ಹೂಡಿಕೆಗಳಿದೆ ಅಮೆರಿಕದಲ್ಲಿ. ಯಾವಾಗ ಅವ್ರು ಇದೊಂದು ಪ್ರಾಬ್ಲಮ್ ಶುರುವಾಯ್ತು, ಸಮಸ್ಯೆ ಕಾಣಿಸ್ತಾ ಇದೆ ಅಂದ ತಕ್ಷಣ ಏನ್ ಮಾಡ್ತಾ ಇದ್ರು, ಅವರು ಡಾಲರ್ ಬಿಲ್ಗಳಲ್ಲಿ ಇಡ್ತಾ ಇದ್ರು, ಟ್ರೆಜರಿ ಬಿಲ್ ಅಲ್ಲಿ ಇಡ್ತಾ ಇದ್ರು, ಬಾಂಡ್ಸ್ ಅಲ್ಲಿ ಇಡ್ತಾ ಇದ್ರು ಅವ್ರ ಹಣನ. ಅದನ್ನೆಲ್ಲ ಅವರು ಕಡಿಮೆ ಮಾಡಿ ಗೋಲ್ಡ್ಗೆ ಹೋದ್ರು. ಈಗ ನಾನು ಇನ್ನೊಂದು ವಿಚಾರ ಹೇಳಿದೆ, ನಾವು ಡಾಲರ್ಗೆ ಜಾಸ್ತಿ ದುಡ್ಡು ಕೊಡ್ತಾ ಇದ್ವಿ, ಆದ್ರೆ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದಾಗ ಡಾಲರ್ ಬೆಲೆ ಕುಸಿತಾ ಇದೆ, ನಮಗೆ ಏರ್ತಾ ಇದೆ, ಡಾಲರ್ ಬೆಲೆ ಕುಸಿತಾ ಇದೆ. ಯಾತಕ್ ಹಂಗಾಯ್ತು ಅಂತಂದ್ರೆ, ಅಮೆರಿಕದಲ್ಲಿ ಏನಾಯ್ತು, ಅವರು $33 ಟ್ರಿಲಿಯನ್ ಅಷ್ಟು ಸಾಲ ಇದೆ ಅವ್ರ ಹತ್ರ ಅಂತ ಒಂದು. ಎರಡನೇದು, ಅವ್ರು ಇಂಟ್ರೆಸ್ಟ್ ರೇಟ್ಸ್ ಅನ್ನು ಜಾಸ್ತಿ ಕೊಡ್ತಾ ಇಲ್ಲ, ಟ್ರೆಜರಿ ಬಾಂಡ್ಸ್ ಮೇಲೆ ಕಡಿಮೆ ಮಾಡಿದ್ರು ಅಂತ ಒಂದು. ಮೂರನೇದು, ಈ ಸಾಲ ಇರೋದಕ್ಕೆ ಅವರು ಅಪಮೌಲ್ಯ ಆಗ್ತಾ ಇದೆ ಅಂತ ಅಂದ್ಬಿಟ್ಟು, ಇದೇನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ಬಿಟ್ಟು ಅವರ ದೇಶದಲ್ಲಿ ಈ ಜಪಾನ್, ಕೊರಿಯಾ ಯಾರು ಹೂಡಿಕೆ ಮಾಡಿದ್ರು, ಅತಿ ಹೆಚ್ಚು ಹೂಡಿಕೆಗಳು ಮಾಡಿದ್ರು, ಅವರೆಲ್ಲ ಅದನ್ನ ಕನ್ವರ್ಟ್ ಮಾಡೋಕೆ ಶುರು ಮಾಡಿದ್ರು. ಅಲ್ಲಿ ಮತ್ತೆ ಗೋಲ್ಡ್ಗೆ ಬೇಡಿಕೆ ಜಾಸ್ತಿ ಆಗ್ತಾ ಹೋಯ್ತು. ಸೊ ಇದು ಯುದ್ಧ ಅಲ್ಲದೆ ಇರುವಂತಹ ಕಾರಣ, ಆರ್ಥಿಕತೆಯೇ ಕಾರಣ.
ಆಮೇಲೆ ಸರ್ ಈಗ ಗೋಲ್ಡ್ ರೇಟ್ ಕಡಿಮೆ ಆಗದೇ ಇಲ್ವಾ ಅಂತ ನಿರಂತರವಾಗಿ ಏರಿಕೆ ಆಗ್ತಾನೆ ಇದೆ. ಆಮೇಲೆ ಇನ್ನೂ ಕೆಲವೊಂದ್ ಕಡೆ ಏನ್ ಕೇಳಿ ಬರ್ತಾ ಇದೆ ಅಂತಂದ್ರೆ ಕೃತಕ ಅಭಾವನ್ನ ಸೃಷ್ಟಿ ಆಗ್ತಾ ಇದೆ ಅಂತ, ಈ ಬಗ್ಗೆ ಹೇಳೋದಾದ್ರೆ. ನೋಡಿ, ಗೋಲ್ಡ್ ರೇಟ್ ಅನ್ನೋದು ಕಡಿಮೆ ಆಗಲ್ಲ, ಆಗುತ್ತೆ. ಎಷ್ಟಾಗುತ್ತೆ? ಕರೆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಈಗ 13,200 ರೂಪಾಯಿಗೆ ಹೋಗಿತ್ತು, ಈಗ 12,200 ರೂಪಾಯಿಗೆ ಬಂದಿದೆ. ಆ ತರ 12,200, 300 ಆ ತರದ್ದೆಲ್ಲ ಆಗುತ್ತೆ. GST ಬಿಟ್ಟು, ಮತ್ತೆ GST ಸೇರಿಸಿದ್ರೆ 3% ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ಕರೆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಅತಿ ಕಡಿಮೆ ದಿನದಲ್ಲಿ ಬಹಳ ಜಾಸ್ತಿ ರೇಟ್ಗಳು ಒಟ್ಟೋಯ್ತು, ಅಂದ್ರೆ ಅದು ಆರ್ಟಿಫಿಷಿಯಲ್ ಆಗಿ ಗ್ರೋತ್ ಅಂತ ಹೇಳ್ತೀವಿ, ಬೆಲೆ ಏರಿಕೆ ಕಾಣ್ತು. ಈಗ ಬೇಡಿಕೆ ಕಡಿಮೆ ಆಯ್ತು ಅಂತಂದಾಗ ಕುಸಿಯೋದನ್ನ ಕರೆಕ್ಷನ್ ಅಂತ ಹೇಳ್ತೀವಿ. ಆದ್ರೆ ಒಂದು ಮಟ್ಟ ತಲುಪದ ಮೇಲೆ ಅದು ಅದಕ್ಕಿಂತ ಕಡಿಮೆ ಆಗೋದಿಲ್ಲ. ಈಗ ನನ್ನನ್ನು ಕೇಳಿದ್ರೆ, ಸರ್ ಈಗ ಸುಮಾರು 12,500 ಇದೆ ಅಂತ ಹೇಳ್ತೀರಾ, ಇದು 10,000 ರೂಪಾಯಿಗೆ ಬರ್ಬೋದಾ, 8,000 ರೂಪಾಯಿಗೆ ಬರ್ಬೋದಾ ಅಂತಂದ್ರೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಮತ್ತೆ ಕಾರಣಗಳು ಸೇಮ್. ಈ ಮುಂಚೆ ಹೇಳ್ದಾಗೆ ಉತ್ಪಾದನೆ, ಬೇಡಿಕೆ, ಭೌಗೋಳಿಕ ಸಮಸ್ಯೆಗಳು ಮತ್ತು ಎಲ್ಲಾ ದೇಶಗಳು ಇರುವಂತಹ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಚಿನ್ನವನ್ನ ಶೇಖರಣೆ ಮಾಡ್ಕೊಳ್ತಾ ಇರೋದು. ಸೊ ನನ್ನ ಎಕಾನಮಿ ಸ್ಟ್ರಾಂಗ್ ಇದ್ದಾಗ ನಾನು ಏನ್ ಮಾಡ್ತೀನಿ, ನನ್ನ ಹತ್ರ ದುಡ್ಡಿದೆ ಅಂತಂದ್ರೆ ನಾನು ಒಂದು ಅಮೆರಿಕ ಜೊತೆ ವ್ಯಾಪಾರಗಳನ್ನ, ಅವ್ರದ್ದೇನ್ ಡಾಲರ್ ಇದೆ ಅದನ್ನ ಎತ್ತಿಟ್ಕೊಳ್ಳೋ ಬದಲು ನಾನೀಗ ಅದನ್ನ ಕೊಟ್ಬಿಟ್ಟು ಚಿನ್ನ ತೆಗೆದುಕೊಳ್ತಾ ಇದ್ದೀನಿ. ಸೊ ಅಮೆರಿಕಾದ ಜೊತೆನಲ್ಲಿ ಇವತ್ತು ಹಲವಾರು ರಾಷ್ಟ್ರಗಳು ಸ್ಟ್ರಾಂಗ್ ಆಗ್ತಾ ಇದೆ, ನಮ್ಮ ಭಾರತ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ ಎಕಾನಮಿನಲ್ಲಿ. ಹಾಗಾಗಿ ನಮ್ಮ ಬಳಿ ಏನಪ್ಪಾ ಅಂತಂದ್ರೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು, ಜನಗಳಲ್ಲಿ ಕೂಡ ಹಣದ ಲಭ್ಯತೆ ಜಾಸ್ತಿ ಆಗ್ತಾ ಇದೆ. ಈಗ ಉದಾಹರಣೆಗೆ ಅಮೆರಿಕಾದಲ್ಲಿರುವಂತಹ ಜನಗಳಿರ್ಬೋದು, ಯುರೋಪ್ ಅಲ್ಲಿ ಇರುವಂತಹ ಇರ್ಬೋದು, ಬಹಳ ವಿದೇಶಗಳಿಗೆ ಎಸ್ಪೆಷಲಿ ಸಾಫ್ಟ್ವೇರ್ ಅಲ್ಲಿ ನಮ್ಮ ಜನಗಳು ಬಹಳ ಮುಂದೆ ಇದ್ದಾರೆ. ಅವರೆಲ್ಲ ಹೋಗಿ ಏನಪ್ಪಾ ಅಂತಂದ್ರೆ ಅವ್ರ ಹಣನ ನಮ್ಮ ದೇಶಕ್ಕೆ ಕಳಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ರಿಯಲ್ ಎಸ್ಟೇಟು ಮತ್ತು ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇರೋದು. ಯಾಕಂದ್ರೆ ಹಣ ಬಂತಂದಾಗ ನಾನು ಹಣದ ರೂಪದಲ್ಲಿ ಇಟ್ಕೊಳಕ್ ಆಗೋದಿಲ್ಲ, ಅದನ್ನ ಬೇರೆ ಯಾವುದೋ ಒಂದು ರೀತಿನಲ್ಲಿ ಅದನ್ನ ಖರ್ಚು ಮಾಡಬೇಕಾಗತ್ತೆ. ಸೊ ನಾನು ಅದನ್ನ ಕೊಟ್ಟು ಚಿನ್ನ ತೆಗೆದುಕೊಳ್ತಾ ಇದ್ದೀನಿ, ಭೂಮಿ ತೆಗೆದುಕೊಳ್ತಾ ಇದ್ದೀನಿ. ಸೊ ದಟ್ ಇಸ್ ಕಾಲ್ಡ್ ಇನ್ಫ್ಲೇಷನ್ ಅಂತ. ಯಾವಾಗ ಹಣದ ಹರಿವು ಜಾಸ್ತಿ ಆಗುತ್ತೆ, ಅದರ ಟರ್ನ್ ಓವರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅವಾಗ ಬೇಡಿಕೆ ಜಾಸ್ತಿ ಆಗುತ್ತೆ, ಬೆಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೂ ಕೆಲವೊಂದಿಷ್ಟು ಕಡೆ ಏನಾಗ್ತಿದೆ ಅಂತಂದ್ರೆ ಈ ವ್ಯಾಪಾರಸ್ಥರು ಈ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ, ಕಮ್ಮಿ ಆಗಲ್ಲ, ಈಗ್ಲೇ ಪರ್ಚೇಸ್ ಮಾಡಿ ಅನ್ನೋ ತರ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಜನರಲ್ಲಿ ಆ ತರ ತಲೆಯಲ್ಲಿ ವಿಚಾರಗಳು ಬರೋ ತರ ಮಾಡ್ತಾ ಇದ್ದಾರೆ ಅನ್ನೋ ಮಾತು ಸಹ ಕೇಳಿ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ನೋಡಿ, ವರ್ತಕರು ಅವ್ರದ್ದೇನಿದೆ ಅವ್ರ ವ್ಯಾಪಾರ ಮನೋಭಾವನೆಯಲ್ಲಿ ಅವರು ಪ್ರಮೋಟ್ ಮಾಡೋದಕ್ಕೆ, ಮಾರ್ಕೆಟಿಂಗ್ ಮಾಡೋದಕ್ಕೆ ಹೇಳ್ತಾ ಹೋಗ್ತಾರೆ. ಆದ್ರೆ ಸತ್ಯ ಅಥವಾ ಮಾಹಿತಿ ಅನ್ನೋದು ಒಂದು ಕಡೆ ಇದ್ದೇ ಇರುತ್ತೆ. ಸೊ ಮೊದಲನೇದಾಗಿ ನೀವು ಈ ಹಣನ ಅಥವಾ ಚಿನ್ನನ ಯಾತಕ್ಕೆ ತೆಗೆದುಕೊಳ್ತಾ ಇದ್ದೀರಿ ಅನ್ನೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ನಿಮಗೆ ಇಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮಗಳಿದೆ, ಅದಕ್ಕೋಸ್ಕರ ನೀವು ತೆಗೆದುಕೊಳ್ತಾ ಇದ್ದೀನಿ ಅಂತಂದ್ರೆ ನೀವು ತೆಗೆದುಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಹೂಡಿಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಹತ್ರ ದುಡ್ಡಿದೆ, ಅದನ್ನ ಶೇರ್ಸ್ ಅಲ್ಲಿ ಹಾಕೋದಕ್ಕೆ ಇಷ್ಟ ಇಲ್ಲ, ಅಥವಾ ನಾನು ಸ್ವಲ್ಪ ಸೇಫ್ ಆಗಿರ್ಬೇಕು, ಹೆಚ್ಚು ಲಾಭ ಮಾಡಬೇಕು ಅಂತಂದಾಗ ನಾನು ಬಿಸ್ಕೆಟ್ಸ್ ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ಆ ಥರ ನೀವು ಹೋಗ್ತಾ ಇರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅವ್ರು ಏನೇ ಹೇಳಿ ಬೆಲೆ ಜಾಸ್ತಿ ಆಗುತ್ತೆ, ವರ್ತಕರು ಹೇಳೋದು, ವರ್ತಕರು ಯಾವತ್ತು ಪ್ರಮೋಟ್ ಮಾಡಲ್ಲ, ಬಿಸ್ಕೆಟ್ಸ್ ತಗೊಳ್ಳಿ ಅಂತ ಪ್ರಮೋಟ್ ಮಾಡಲ್ಲ, ಅವ್ರಿಗೆ ಲಾಸ್ ಆಗತ್ತೆ. ಯಾಕೆ ಅಂತಂದ್ರೆ ಮೇಕಿಂಗ್ ಚಾರ್ಜಸ್ ಆಗಲ್ಲ, ವೇಸ್ಟೇಜ್ ಹಾಕಕ್ಕಾಗಲ್ಲ. ಅವ್ರು ಪ್ರಮೋಟ್ ಮಾಡೋದು ಆರ್ನಮೆಂಟ್ಸ್ ಮಾತ್ರ, ಆಭರಣಗಳನ್ನ ಮಾತ್ರ. ಹಾಗಾಗಿ ನೀವು ನಿಮ್ ಪರ್ಸನಲ್ ಯೂಸ್ಗೆ ತೆಗೆದುಕೊಳ್ತಾ ಇದ್ದೀನಿ, ಅವಶ್ಯಕತೆಗೋಸ್ಕರ ತೆಗೆದುಕೊಳ್ತಾ ಇದ್ದೀನಿ, ಸಂಪ್ರದಾಯಕ್ಕೋಸ್ಕರ ತೆಗೆದುಕೊಳ್ತಾ ಇದ್ದೀನಿ, ಕಾರ್ಯಕ್ರಮಕ್ಕೋಸ್ಕರ ತೆಗೆದುಕೊಳ್ತಾ ಇದ್ದೀನಿ ಅಂದ್ರೆ ಆಭರಣಗಳನ್ನ ತೆಗೆದುಕೊಳ್ಳಿ. ಇಲ್ಲ ನಾನು ಹೂಡಿಕೆಗೋಸ್ಕರ ತೆಗೆದುಕೊಳ್ತಾ ಇದ್ದೀನಿ ಅಂದ್ರೆ ಬಿಸ್ಕೆಟ್ ತೆಗೆದುಕೊಳ್ಳಿ. ಇನ್ನು ಚಿನ್ನದ ಬೆಲೆ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅಂತಂದ್ರೆ ಈಗಿರುವಂತಹ ಹಿನ್ನೆಲೆಯಲ್ಲಿ ದೇಶಗಳಲ್ಲಿರುವಂತಹ ಭೌಗೋಳಿಕವಾಗಿ ಅನಿಶ್ಚಿತೆಯಲ್ಲಿ ಈ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ ಅಂತಂದ್ರೆ ನಾವೇನು ಕರಾರುವಕ್ಕಾಗಿ ನಿಖರವಾಗಿ ಹೇಳಕ್ ಆಗೋದಿಲ್ಲ. ಬಟ್ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ನಡೆದಿರುವಂತಹ ಘಟನೆಗಳು ಮತ್ತು ಹೇಗೆ ರಿಯಾಕ್ಟ್ ಆಯ್ತು ಮಾರ್ಕೆಟ್ ಅನ್ನೋದ್ರ ಮೇಲೆ ಆಧಾರಿತವಾಗಿ ನಾವು ಈ ಮುಂಚೆ ಏನ್ ಹೇಳಿದ್ವಿ ಅಂದ್ರೆ ಈ ಡಿಸೆಂಬರ್ ಅಥವಾ ಮಾರ್ಚ್ ಒಳಗಡೆ 12,000 ಹೋಗುತ್ತೆ ಅಂತ ಹೇಳಿದ್ವಿ. ಬಟ್ ಕೆಲವಾರು ಪರಿಸ್ಥಿತಿಗಳಿಂದ ಅದು ಇವಾಗ್ಲೇ ಮುಟ್ಟುಬಿಡ್ತು. ಸೊ ಇವಾಗ ನಾವೇನ್ ಅನ್ಕೋತಾ ಇದೀವಿ ಅಂದ್ರೆ ಮಾರ್ಚ್ ಒಳಗಡೆ 14,000 ರೂಪಾಯಿ ಮುಟ್ಟುತ್ತೆ ಅಂತ ನಮ್ಮ ಒಂದು ಅನಿಸಿಕೆ. ಹಾಗಾಗಿ ಚಿನ್ನದ ಬೆಲೆ ಕಡಿಮೆ ಆಗಲ್ಲ. ಈ ಒಂದು ವಾರದಲ್ಲಿ ಏನೋ ಒಂದು 150 ರೂಪಾಯಿ ಕಡಿಮೆ ಆಯ್ತು ಅಂತಂದ್ರೆ ಅದು ಕರೆಕ್ಷನ್ ಅಂತ ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲಿ ಇದು ಏರುಮುಖ ಆಗ್ತದೆ.